12 ರಾಶಿಚಕ್ರಗಳಲ್ಲಿ ಹೆಚ್ಚು ನಿಷ್ಠಾವಂತ, ಸದಾ ಪ್ರಾಯೋಗಿಕವಾಗಿ ಯೋಚಿಸುವ, ಇತರ ಭಾವನೆಗಳಿಗೆ ಉತ್ತಮವಾಗಿ ಸ್ಪಂದಿಸುವ, ಸ್ವಲ್ಪ ಸಂಕೋಚ ಸ್ವಭಾವದ, ಎಲ್ಲವನ್ನೂ ವಿಶ್ಲೇಷಣಾತ್ಮಕವಾಗಿ ನೋಡುವ ರಾಶಿಚಕ್ರ ಕನ್ಯಾ ರಾಶಿ. ಇದು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ಕನ್ಯಾ ವಿಶಿಷ್ಟವಾಗಿದೆ. ಕನ್ಯಾ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು: ವರ್ತನೆ, ಗುಣಸ್ವಭಾವ, ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಹಾಗೂ ಆಗುವುದಿಲ್ಲ, ರಾಶಿಯ ಸಂಕೇತ ಅರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿಜೀವನ ಮತ್ತು ಹಣ ಹೇಗಿರುತ್ತದೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಅದಕ್ಕೂ ಮುನ್ನ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ನಮ್ಮದೊಂದು ವಿನಂತಿ: ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಮಾಡಿ ಹಾಗೂ ನಮ್ಮಲ್ಲಿ ಬರುವಂತ ವಿಡಿಯೋಗಳನ್ನು ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇವೆ. ಇನ್ನು ವಿಡಿಯೋ ನೋಡೋಣ. ಇಂದು 12 ರಾಶಿಚಕ್ರದಲ್ಲಿ 5ನೆಯದಾಗಿ ಬರುವ ಹಾಗೂ ಬೆಂಕಿಯ ಅಂಶದ ಕನ್ಯಾ ರಾಶಿಯ ಬಗ್ಗೆ ಇಲ್ಲಿದೆ ಮಾಹಿತಿ. ಕನ್ಯಾ ರಾಶಿಯವರು ವಿಶೇಷ ಗುಣವುಳ್ಳವರು. ಅವರನ್ನು ಸಾಮಾನ್ಯವಾಗಿ ನಿಯಂತ್ರಿಸುವ ಸ್ವಭಾವದವರು, ವಿಮರ್ಶಾತ್ಮಕ ಮತ್ತು ವಿನೋದಗಳ ವಿರೋಧಿ ಎಂದು ಕರೆಯುತ್ತಾರೆ. ಇವರು ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಗಮನಿಸುತ್ತಾರೆ. ಎಲ್ಲರ ಗುಣವೂ ಬೇರೆ ಬೇರೆಯಾಗಿರುತ್ತದೆ, ಹಾಗಾಗಿ ಕನ್ಯಾರಾಶಿಯವರು ನಮಗೆ ಎಲ್ಲರಂತಿಲ್ಲದೆ ವಿಭಿನ್ನವಾಗಿ ಕಾಣಬಹುದು. ಇವರು ಸಾಮಾನ್ಯವಾಗಿ ಎಲ್ಲರೊಂದಿಗೂ ಬೆರೆಯುತ್ತಾರೆ, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು, ಸಂಬಂಧಗಳನ್ನು ಹೊಂದಬಹುದು ಮತ್ತು ತಮ್ಮ ಗುರಿಗಳನ್ನು ವಿಭಿನ್ನ ರೀತಿಯಲ್ಲಿ ಅನುಸರಿಸಬಹುದು. ಮೌನವಾಗಿದ್ದು ಗಮನಿಸುವವರು. ಕನ್ಯಾರಾಶಿಯವರು ಇತರರಿಗಿಂತ ಗ್ರಹಿಕೆಯಲ್ಲಿ ಮೊದಲಿರುತ್ತಾರೆ. ಅವರು ಇತರ ಬಗ್ಗೆ ಎಷ್ಟು ಗಮನವಿಡುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ಅಸಾಧ್ಯ. ಅವರು ಒಳ್ಳೆಯ ಸ್ನೇಹಿತರು ಮತ್ತು ಕೇಳುಗರು ಎಂದು ನೀವು ಭಾವಿಸಬಹುದು. ಅವರು ಮೊದಲೇ ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿರುತ್ತಾರೆ, ಆದ್ದರಿಂದ ಮೋಸ ಹೋಗಬೇಡಿ. ಕನ್ಯಾ ರಾಶಿಯವರು ತಮ್ಮ ಬತ್ತಳಿಕೆಯಲ್ಲಿ ಅನೇಕ ತಂತ್ರಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಇವರ ಬಗ್ಗೆ ಎಚ್ಚರವಾಗಿರಿ. ಸೂಕ್ತವಾಗಿ ನಿರ್ವಹಿಸುವವರು. ಸಮಸ್ಯೆಯನ್ನು ಕ್ಷಣಮಾತ್ರ ಬಗೆಹರಿಸುವ ಕೌಶಲ್ಯದಿಂದ ಹಿಡಿದು ಕಷ್ಟಕರವಾದ ವಿಷಯಗಳ ಬಗ್ಗೆ ಮಾತನಾಡುವ ಚಾತುರ್ಯವನ್ನು ಇವರು ಹೊಂದಿರುತ್ತಾರೆ. ಇವರ ದಿನನಿತ್ಯದ ಕಾರ್ಯವನ್ನು ನೋಡಿದ ನೀವು ಆಶ್ಚರ್ಯಪಡಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯಾವುದೇ ಹದಗೆಟ್ಟ ಸನ್ನಿವೇಶದಲ್ಲೂ ಸರಿಯಾಗಿ ಯೋಚಿಸಲು ಮತ್ತು ಯೋಜಿಸಲು ಕನ್ಯಾರಾಶಿಯವರಲ್ಲಿನ ಪ್ರಾಯೋಗಿಕತೆಯೇ ಕಾರಣವಾಗುತ್ತದೆ. ಅವರಿಗೆ ಯಾವುದೇ ಜವಾಬ್ದಾರಿಯಿಂದ ವಿರಾಮ ತೆಗೆದುಕೊಳ್ಳಲು ಹೇಳಿದರೆ ಅವರು ನಿಮ್ಮ ಮೇಲೆಯೇ ಅಸಮಾಧಾನ ತೋರಬಹುದು. ವಿಶ್ಲೇಷಕರು. ಪ್ರಾಯೋಗಿಕತೆಯೆಂದರೆ ಕನ್ಯಾ ರಾಶಿ. ಇವರು ಜೀವನವನ್ನು ಇನ್ನಷ್ಟು ವಿಶ್ಲೇಷಣಾತ್ಮಕ ಮತ್ತು ತರ್ಕಬದ್ಧ ಮನಸ್ಥಿತಿಯೊಂದಿಗೆ ಸಮೀಪಿಸಲು ಒಲವು ತೋರುತ್ತಾರೆ. ಇವರು ಅತ್ಯಂತ ತಾರ್ಕಿಕ ಮತ್ತು ಬುದ್ಧಿವಂತರಾಗಿದ್ದಾರೆ, ಏಕೆಂದರೆ ಅವರು ಬುಧ ಗ್ರಹದಿಂದ ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಮಾನಸಿಕ ದೃಢತೆಯಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಅವರು ವಿವರವಾದ ಯೋಜನೆಗಳನ್ನು ಮಾಡುವಲ್ಲಿ, ಕ್ರಮಬದ್ಧವಾದ ರೀತಿಯಲ್ಲಿ ತಮ್ಮನ್ನು ವ್ಯಕ್ತಪಡಿಸುವಲ್ಲಿ ಮತ್ತು ಇತರರು ತಾವು ಮಾಡುವ ತಪ್ಪಿನಿಂದ ಕಳಚಿಕೊಳ್ಳುವ ಪ್ರಯತ್ನ ಮಾಡಿದರೆ ಇವರ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದಂತೂ ಖಚಿತ. ಆತ್ಮೀಯರನ್ನು ಸದಾ ಬೆಂಬಲಿಸುವವರು. ಈ ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆಯುಳ್ಳವರಾಗಿದ್ದಾರೆ ಮತ್ತು ಅವರು ತಮ್ಮ ನೈಸರ್ಗಿಕ ಪರಿಸರಕ್ಕೆ ಆದ್ಯತೆ ನೀಡುತ್ತಾರೆ. ಮತ್ತು ನೀವು ಅವರಿಗೆ ಸಾಕಷ್ಟು ಹತ್ತಿರವಾದರೆ ಅವರು ಸಂತೋಷದಿಂದ ನಿಮ್ಮ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುತ್ತಾರೆ. ನೀವು ಸಮಸ್ಯೆಯ ಬಗ್ಗೆ ತಿಳಿಸಬೇಕಾದರೆ ನೀವು ಸಂಪರ್ಕಿಸಬೇಕಾದ ವ್ಯಕ್ತಿಯೆಂದರೆ ಕನ್ಯಾರಾಶಿಯವರು. ವಿಷಯಗಳನ್ನು ಉತ್ತಮಗೊಳಿಸಲು ಅವರಿಂದ ಮಾತ್ರವೇ ಸಾಧ್ಯ. ಇವರು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳು ಮತ್ತು ಅವರಿಗೆ ಅಗತ್ಯವಿರುವ ಅವರ ಸ್ನೇಹಿತರು ಅಥವಾ ಕುಟುಂಬವನ್ನು ಎಂದಿಗೂ ಬಿಡುವುದಿಲ್ಲ. ಅವರು ಬೆಂಬಲಿಸುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಆತ್ಮೀಯರಿಗಾಗಿ ಹೋರಾಡುತ್ತಾರೆ. ಕನ್ಯಾ ರಾಶಿ ಶುದ್ಧತೆಯನ್ನು ಸಂಕೇತಿಸುತ್ತದೆ. ಇವರು ಒಳ್ಳೆಯ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ. ಜನರ ಅಂತರಂಗದ ಉದ್ದೇಶವನ್ನು ಗ್ರಹಿಸುವಂತಹ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇತರರೊಂದಿಗೆ ವ್ಯವಹರಿಸುವಾಗಲೂ ಅವರನ್ನು ಬಹಳ ಗಮನವಿಟ್ಟು ಅವಲೋಕಿಸುತ್ತಾರೆ. ಪರಿಸ್ಥಿತಿಗೆ ತಕ್ಕಂತೆ ಇವರು ಚುರುಕಾಗಿರುತ್ತಾರೆ. ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಚ್ಛತೆಯ ಬಗ್ಗೆ ಗೀಳನ್ನು ಹೊಂದಿರುತ್ತಾರೆ. ಇದು ಇತರರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು. ಬುದ್ಧಿವಂತರಾಗಿದ್ದರೂ ತಮ್ಮ ಕೆಲಸಗಳ ಬಗ್ಗೆ ಕೆಲವೊಮ್ಮೆ ಗೊಂದಲ ಉಂಟಾಗಬಹುದು. ಹೊಸ ಸಂಪರ್ಕಗಳನ್ನು ಸಾಧಿಸುವಲ್ಲಿ ಉತ್ತಮರಾಗಿರುತ್ತಾರೆ. ಅತಿಯಾದ ಜವಾಬ್ದಾರಿಯು ಕೆಲವೊಮ್ಮೆ ತೀವ್ರ ಒತ್ತಡಕ್ಕೆ ಕಾರಣವಾಗಬಹುದು. ಇವರು ಭಾವನಾತ್ಮಕ ಜೀವಿಗಳು, ಆದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದು ಅಪರೂಪ. ತಮ್ಮೊಳಗೆ ಅದನ್ನು ಇರಿಸಿಕೊಳ್ಳಲು ಬಯಸುತ್ತಾರೆ. ಇದು ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಸಂಬಂಧ, ಸ್ನೇಹ. ಕನ್ಯಾ ರಾಶಿಯವರು ಅತ್ಯುತ್ತಮ ಪ್ರೇಮಿಯೂ ಹೌದು. ಇಂದ್ರಿಯಗಳನ್ನು ನಿಗ್ರಹಿಸುತ್ತಾರೆ ಹಾಗೂ ಹೆಚ್ಚಿನ ತಾಳ್ಮೆಯನ್ನು ಹೊಂದಿರುತ್ತಾರೆ. ಆದರೆ ಇವರು ತಮ್ಮ ಜೀವನ ಸಂಗಾತಿಯಲ್ಲಿ ಒಳ್ಳೆಯದನ್ನು ಹುಡುಕಲು ಸಮಯ ತೆಗೆದುಕೊಳ್ಳುತ್ತಾರೆ. ತಮ್ಮ ಸಂಗಾತಿಯ ಅಗತ್ಯಗಳನ್ನು ಅತಿ ಮುಖ್ಯವೆಂದು ಭಾವಿಸುತ್ತಾರೆ. ಸಂಗಾತಿಯ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸದಿದ್ದರೂ ಅಂತರಂಗದಲ್ಲಿ ಬಹಳಷ್ಟು ಪ್ರೀತಿ, ಕಾಳಜಿಯನ್ನು ಹೊಂದಿರುವ ವಿಶೇಷ ವ್ಯಕ್ತಿತ್ವ ಇವರದ್ದು. ತಮ್ಮ ಸಂಗಾತಿಗೆ ನಿಷ್ಠರಾಗಿರುವ ಇವರು ಕಾಡು, ಪರಿಸರವನ್ನು ಇಷ್ಟಪಡುತ್ತಾರೆ.
ಸ್ನೇಹದಲ್ಲಿ ನೋಡುವುದಾದರೆ ಸ್ನೇಹಿತರೊಂದಿಗೆ ಅತ್ಯಂತ ನಿಕಟವಾಗಿರುತ್ತಾರೆ. ಸ್ನೇಹಿತರೊಂದಿಗೆ ಹತ್ತಿರವಾದರೆ ಅವರನ್ನು ಸಂತೋಷವಾಗಿಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ. ತಮ್ಮ ಗೆಳೆಯರಿಗೆ ಅಗತ್ಯವಿರುವಾಗ ಅವರ ಜೊತೆ ಇರುತ್ತಾರೆ ಹಾಗೂ ಅವರ ಹಿತದೃಷ್ಟಿಯಿಂದ ಸಲಹೆಯನ್ನು ನೀಡುತ್ತಾರೆ. ಆರೋಗ್ಯ. ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು. ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹೊಂದಿರುತ್ತಾರೆ. ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ. ಆದರೆ ಶ್ವಾಸಕೋಶ, ಸೊಂಟ, ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರು ಒಳಗಾಗಬಹುದು. ಕೆಲವರಿಗೆ ಗೀಳಿನ ಸಮಸ್ಯೆಯೂ ಕಾಡಬಹುದು. ಇದು ಮಾನಸಿಕ ಅಸ್ವಸ್ಥತೆಯಂತೆ ಅನಿಸಿದರೂ ಅದನ್ನು ಹೆಚ್ಚಿನ ಭಯ ಪಡಬೇಕಾದ ಅಗತ್ಯವಿಲ್ಲ. ಆತಂಕಕ್ಕೆ ಕಾರಣವಾಗುವ ವಿಷಯಗಳನ್ನು ನಿರ್ಲಕ್ಷಿಸಲು ಕಲಿಯಬೇಕು. ವೃತ್ತಿಜೀವನ. ಶಿಸ್ತುಬದ್ಧ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ. ಅವರು ವೃತ್ತಿಯನ್ನು ಸಮಯ ಕಳೆಯುವುದಕ್ಕೆಂದು ಮಾಡುವುದಿಲ್ಲ. ಅವರ ದೃಷ್ಟಿಯಲ್ಲಿ ವೃತ್ತಿಯು ಅವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸಂಗತಿ. ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಲು ಬಯಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ತೃಪ್ತಿಯನ್ನು ಪಡೆಯಲು ಪರಿಪೂರ್ಣತೆಯ ಮೆಟ್ಟಿಲನ್ನು ಹತ್ತುತ್ತಾರೆ. ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ವೈದ್ಯಕೀಯ, ವಾಸ್ತುಶಿಲ್ಪ, ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಉದ್ಯೋಗವು ಇವರಿಗೆ ಉತ್ತಮ ಆಯ್ಕೆಯಾಗಿದೆ. ಕನ್ಯಾ ರಾಶಿಯವರ ಲಕ್ಷಣಗಳು: ಶಿಸ್ತುಬದ್ಧ, ನಿಖರ, ವಿಶ್ಲೇಷಣಾತ್ಮಕ ಮತ್ತು ಮಾನಸಿಕವಾಗಿ ಚುರುಕು ಬುದ್ಧಿಯುಳ್ಳ. ಇವರು ಮೊದಲೇ ತಿಳಿಸಿದಂತೆ ಪರಿಪೂರ್ಣತೆಯನ್ನು ಬಯಸುವವರು. ಇವರು ಉತ್ತಮ ವ್ಯವಸ್ಥಾಪಕರೂ ಆಗಬಲ್ಲರು. ಇವರಿಗೆ ಕೆಲಸ ವಹಿಸಿದರೆ ಆ ಕೆಲಸವು ಉತ್ತಮವಾಗಿ ನಡೆಯುತ್ತದೆ ಎಂದು ಯಾವ ಶಂಕೆಯಿಲ್ಲದೆ ಖಚಿತಪಡಿಸಿಕೊಳ್ಳಬಹುದು. ಇವರ ಗಮನಾರ್ಹ ಗುಣಗಳೆಂದರೆ ಚಿಂತನಶೀಲತೆ, ಸೂಕ್ಷ್ಮತೆ, ದಕ್ಷತೆ, ಜಾಗರೂಕತೆ, ಬುದ್ಧಿವಂತಿಕೆ, ವಿವೇಕ, ಶ್ರಮ, ಕ್ರಿಯಾಶೀಲ ದೃಷ್ಟಿಕೋನ, ಪರಿಪೂರ್ಣತೆ. ಇವರ ನಕಾರಾತ್ಮಕ ಗುಣಗಳೆಂದರೆ ಸ್ವಾರ್ಥ, ಕಿರಿಕಿರಿ, ಆತಂಕ, ರಹಸ್ಯ, ಸಂದೇಹ, ಸ್ಪಂದಿಸದಿರುವಿಕೆ, ನಿರ್ಣಯ, ಅಲ್ಪ ಸ್ವಭಾವ, ಅಂಜುಬುರುಕತೆ, ಲೆಕ್ಕಾಚಾರದ ವಿಧಾನ. ಇವಿಷ್ಟನ್ನು ಹೊರತುಪಡಿಸಿದರೆ ಕನ್ಯಾ ರಾಶಿಯವರು ಹೆಚ್ಚಿನವರು ಉತ್ತಮ ಸಂಘಟಕರು. ಹಾಗಾಗಿಯೇ ಇವರು ನಿರ್ದಿಷ್ಟ ನಿಯಮಗಳನ್ನು ಹೊಂದಿರುತ್ತಾರೆ, ಅದನ್ನು ಅನುಸರಿಸುತ್ತಾರೆ ಹಾಗೂ ಇತರರು ಕೂಡ ನಿಯಮಗಳಿಗೆ ಬದ್ಧರಾಗಬೇಕೆಂದು ನಿರೀಕ್ಷಿಸುತ್ತಾರೆ.